ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನಿಲ್ಲಿ ತಗೊಂಡಿದ್ದೀನಿ 2 to 3 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಂತರ ಟರ್ಮರಿಕ್ ಆ್ಯಡ್ ಮಾಡಬೇಕು. ನಾನಿಲ್ಲಿ ತಗೊಂಡಿದ್ದೀನಿ 3 to 4 ಸ್ಪೂನ್ ಅಷ್ಟು ಖಾರದ ಪುಡಿ. ಸೊ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಬೋದು. ಸಾಲ್ಟ್ ಆ್ಯಡ್ ಮಾಡಿ. ನಂತರ ನಾನು ಇಲ್ಲಿ ಹಾಕ್ತಿದ್ದೀನಿ ಫಿಶ್ ಫ್ರೈ ಪೌಡರ್. ಹಾಗೆ ಅರ್ಧ ಹೋಳಿನಷ್ಟು ಲೆಮನ್ ಹಾಕ್ತಾ ಇದ್ದೀನಿ. ಲೆಮನ್ ಎಲ್ಲ ಮೊಟ್ಟೆ ಎಲ್ಲ ಕಣೆದ್ ಲೆಮನ್ನು ಕಾಣಲ್ವಾ? ಹೌದು. ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಕಲಿಸ್ಬೇಕು. ಏನು ಕಲಿಸ್ಬೇಕು? ಈಗ ಒಂದು ಎಗ್ನ ಹೊಡೆದು ಹಾಕ್ಬೇಕು ಅದ್ರೊಳಗಡೆ. ನೋಡೋಕ್ ಸ್ವಲ್ಪ ಗಲೀಜ್ ಅನ್ಸಿದ್ರು ಮಿಕ್ಸ್ ಮಾಡ್ಲೇಬೇಕಾಗುತ್ತೆ. ಅಲ್ಲ, ಫಿಶಿಗೆ ಮೊಟ್ಟೆ ಹೊಡೆದಾಕ್ತಾರ. ಯಾಕೆ ಮಾಡಬಾರ್ದು? ಫಿಶಿಗೆ ಮೊಟ್ಟೆ ಹಾಕಿದ್ರೆ ಏನಾಗುತ್ತೆ? ಕೋಳಿ ಆಗಲ್ಲ, ಯಾರು ಫಿಶ್ ಇದಕ್ಕೆ ಮೊಟ್ಟೆ ಹಾಕಲ್ಲ ಸಾಮಾನ್ಯವಾಗಿ. ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬಿಡಿ. ಹೌದು, ಆಕ್ಚುಲಿ ಡಿಫ್ರೆಂಟ್ ಟೇಸ್ಟ್ ಅನ್ನೋದಲ್ಲ ಮ್ಯಾಟ್ರು. ನಂಗೆ ಟೇಸ್ಟ್ ಚೆನ್ನಾಗಿ ಬರಬೇಕು ಅಲ್ವಾ? ಸೊ ಮೊಟ್ಟೆ ಆ್ಯಡ್ ಮಾಡಿ ಚೆನ್ನಾಗಿದೆ. ಫಿಶ್ಗೆ ಅದನ್ನ ಅಪ್ಲೈ ಮಾಡುವಾಗ ಅಂದ್ರೆ ಹಚ್ಬೇಕಾದ್ರೆ ಒಳಗಡೆ ಎಲ್ಲ ನೀಟಾಗಿ ಹಚ್ಬೇಕು. ಇದ್ರೆ ಇವಾಗ್ಲೇ ತಿನ್ಬೇಕು ಅನಿಸ್ತಾ ಐತೆ. ಜೊತೆನಲ್ಲಿ ನಮ್ಮ ಅಕ್ಕ ಕೌಂಟರ್ ಕೊಡ್ತಾ ಇದ್ದಾರೆ, ಹಾಗೆ ಕಮೆಂಟ್ರಿನೂ ಕೊಡ್ತಾ ಇದ್ದಾರೆ. ಹೌದು, ಪೌಡ್ರ್ ತಯಾರಿಸ್ತಿರೋದು ಯಾರಲ್ಲಿ? ರೆಡಿ ಮಾಡ್ತಾ ಇರೋದು ವಿಧಾನನ ನಿನ್ ಕೈ ತರ ಕಾಣಿಸ್ತಿಲ್ವಲ್ಲ? ಆಕ್ಚುಲಿ ಮಾಡಿರೋದು ನಮ್ಮನೇನಲ್ಲೇ ರೆಸಿಪಿ. ಯಾರು ಮಾಡ್ತಿರೋದು? ಇವರು ಮೇಡಮ್ ಅವ್ರಿಗೆ ಗೊತ್ತು ನಾನೆಲ್ಲ ಮಾಡಿರೋದು ಅಂತ. ಸಾರಿ ಗೈಸ್, ಯಾರು ಬೇಜಾರಾಗ್ಬಿಡಿ, ನಾನ್ ಮಾಡಿದೆ ಅಂತ. ಬಟ್ ನಾ ಇದು ಮಾಡುವಾಗ ನಾನಂತೂ ಇದ್ದೆ. ಎಲ್ಲ ಇದು ಏನು ಎಲ್ಲ ಸ್ಪೈಸಸ್ ಎಲ್ಲ ಕೊಟ್ಟಿರೋದು ನಾನೇ. ಬಟ್ ಮಾಡಿರೋದು ನಮ್ಮ ಅಣ್ಣ, ವಿಡಿಯೋ ಮಾಡ್ತಿರೋದು ಇನ್ನೊಬ್ರು ಅಣ್ಣ ಅಂತೇನಾ ಅಷ್ಟೇ. ಆಕ್ಚುಲಿ ನಂಗೂ ಬರುತ್ತೆ. ನಿಮ್ಗೇನಾದ್ರೂ ಈ ತರ ವಿಡಿಯೋಸ್ ಬೇಡ, ನೀವೇ ಮಾಡ್ತಿರೋದನ್ನೇ ಕಂಪ್ಲೀಟ್ ಆಗಿ ತೋರಿಸಿ ಅಂತ ಅಂದ್ರೆ ಅದು ನೆಕ್ಸ್ಟ್ ನಾವು ತೋರಿಸ್ತೀವಿ ವಿಡಿಯೋದಲ್ಲಿ. ಇವರೇ ಮಾಡಿರೋದು ವಿಡಿಯೋ, ಸಾರಿ ಇದು ರೆಸಿಪಿ. ಸಕ್ಕತ್ತಾಗಿ ಕಾಣಿಸ್ತೈತೆ, ನೋಡಕ್ಕೆ ಇಷ್ಟ ಚೆನ್ನಾಗಿ ಕಾಣಿಸ್ತೈತೆ. ಇನ್ನ ಅದನ್ನ ತವಾದಲ್ಲಿ ಫ್ರೈ ಮಾಡಿ ತಿಂದ್ರೆ ಏನ್ ಸಕ್ಕತ್ತಾಗಿರುತ್ತೆ ಅಂತ. ಏನ್ ಗೊತ್ತಾ ಗಾಯ್ಸ್, ಸಕ್ಕತ್ತಾಗಿತ್ತಂತೆ. ನಮ್ಮ ಅಕ್ಕ ಬೇಕಾದ್ರೆ ಈ ತರ ಹಸಿ ಕೊಟ್ರು ತಿಂದ್ಬಿಡ್ತಾಳೆ. ಬಂದ್ಬೇಡ, ಬೇಯಿಸೋದೇ ತಿನ್ನೋದು, ಆದ್ರೆ ನೋಡಕ್ ಚೆನ್ನಾಗಿದೆ ಅಂತ ಹೇಳಿದ್ದು. ನೋಡಕ್ ಎಲ್ಲದೂ ಚೆನ್ನಾಗೇ ಇರತ್ತೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಹೊಸ ರೆಸಿಪಿ. ಸೊ ಇವಾಗ ಹಾಕಿರಲ್ಲ, ಇವ್ರು ಹಾಕಿದ್ದಾರೆ. ನೋಡೋಣ, ಟ್ರೈ ಮಾಡಿ. ತವಾ ತಗೊಳ್ಬೇಕು. ತವಾಗೆ ಒಂದ 2-3 ಸ್ಪೂನ್ ಅಷ್ಟು, ಅಂದ್ರೆ ಆಯಿಲ್ ಜಾಸ್ತಿ ಹಾಕ್ಬೇಕು. ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಆತರ ಮಾಡಿದ್ಮೇಲೆ ಈಗ ಮೀನನ್ನು ತವಾದ ಮೇಲೆ ಬಿಡುತ್ತಾರೆ ನಮ್ಮ ಅಣ್ಣ ಅವರು. ವಿಡಿಯೋ ಒಟ್ನಾಗೆ ಅಲ್ಲ, ರೆಸಿಪಿ ಅದು ನಾನ್ ಮಾಡಿರೋದಲ್ಲ ಅಂತ ಗೊತ್ತಾಗ್ಲಿ ಅಂತಾನೆ ನಮ್ಮ ಅಕ್ಕ ಪದೇ ಅವಾಗಿಂದಾನು ನಮ್ಮ ಅಣ್ಣ ಮಾಡಿರೋದು ಅಂತ ಹೇಳ್ತಾ ಇದ್ದಾಳೆ. ಹೌದು, ನಮ್ಮ ಅಣ್ಣನೇ ಮಾಡಿರೋದು. ಏನೀಗ ತವಾದ ಮೇಲೆ ಹಾಕಿರೋದೇ ನಂದು. ಫಸ್ಟ್ ಆಗ್ತಾ ಇದಾರಲ್ಲ ಅದೇ ನಂದು, ನಾನೇ ತಿನ್ಬೇಕು, ಫಸ್ಟ್ ಟೇಸ್ಟ್ ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ.
ನಮ್ಮ ಅಣ್ಣನ್ ಕೇಳ್ತೀನಿ, ನೋಡೋಣ ಏನಂತಾನೆ. ಕೇಳ್ದೆ ನಮ್ಮ ಅಣ್ಣನ, ನೀನೇ ತಿನ್ವಂತೆ ಬಿಡು ಅಂತ ಅಂದ್ರು. ನಂಬೇಡಿ ಗಾಯ್ಸ್ ಯಾರು ಅವಳು, ಬಿಕಾಸ್ ವಾಯ್ಸ್ ಓವರ್ ಕೊಡ್ತಿರೋದು ಇದು. ಇಲ್ಲ ಗೈಸ್, ಇದಾರೆ ಅಣ್ಣ ಅವರೆಲ್ಲ, ಅವ್ರನ್ನ ತೋರಿಸ್ತಿಲ್ಲ ಅಷ್ಟೇ. ಸೊ ಫಿಶ್ ತವಾ ಫ್ರೈ ಮಾಡೋದು ಇಷ್ಟೇನೆ. ಮಾಡಿದ ನಂತರ ಹೇಗೆ ಬರುತ್ತೆ ಅಂತ ಇಲ್ಲಿ ವಿಡಿಯೋದಲ್ಲಿ ಇದೆ ನೋಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ, ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.